ಅತಿಯಾದಂಥ ಶತ್ರುಬಾಧೆ ಇದೆ ಗುರುಗಳೇ. ಏನು ಮಾಡಬೇಕು? ಏನೇನೋ ಕೆಲಸ ಮಾಡಿದೆ. ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಕೇವಲ ನೀವು ಮಾಡ್ತಕ್ಕಂಥದ್ದು ನೋಡಿ, ಒಂದು ತ್ರಿಭುಜಾಕಾರ, ಅದನ್ನು ನೀವು ತ್ರಿಕೋಣ ಅಂತ ನೋಡಿದೆ, ಅದನ್ನು ಉಲ್ಟ ಬರಿಬೇಕು. ತ್ರಿಕೋಣ ಒಂದು ಪೇಪರ್ ಮೇಲೆ ಉಲ್ಟ ಬರೀರಿ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಹಳದಿ ಪೇಪರ್, ಓಕೆ, ಅಥವಾ ಬಿಳಿ ಪೇಪರ್, ಒಂದು ರೆಡ್ ಇಂಕಲ್ಲಾದರೂ ಬರೀ, ಅಡ್ಡಿ ಇಲ್ಲ. ಅದರ ಮಧ್ಯ ರೀಮ್ ಅಂತ ಬರೆದು ನಿಮಗೆ ಯಾರು ಶತ್ರು ಇದೆಯೋ ಆ ಶತ್ರುವನ್ನ ಹೆಸರನ್ನು ಬರೀರಿ. ಇದು ಭಾಳ ಮುಖ್ಯ. ಇದನ್ನು ಹರತಾಳ ಪುಡಿ ಅಂತ ಸಿಗ್ತದೆ. ಹರತಾಳ ಪುಡಿಯ ಅದ್ದಬೇಕು. ಅದನ್ನು ಆ ಪುಡಿ ಜೊತೆ ಅದ್ದಬೇಕು. ವಿಷಮಯವನ್ನಾಗಿ ಮಾಡಬೇಕು ಆ ಪೇಪರನ್ನು. ಸಾಧ್ಯವಾದರೆ ದತ್ತೂರಿ ಬೀಜದಿಂದ ಅದನ್ನು ವಿಷವನ್ನಾಗಿ ಮಾಡಿ ತಗೊಂಡೋಗಿ ಅವತ್ತಿನ ದಿನ ಸ್ಮಶಾನದಲ್ಲಿ ಊತಾಕಿ ಬನ್ನಿ. ನಿಮ್ಮ ಶತ್ರು ಖಂಡಿತವಾಗಿ ನಿಶ್ಶೇಷವಾಗೋಗ್ತಾರೆ. ತುಂಬಾ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತಕ್ಕಂಥವ್ರು ಸುಮ್ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ದ್ವೇಷ ಇರುತ್ತೆ, ಅವನಿಗೆ ಮಾಡ್ತೀವಿ, ಅದು ತಪ್ಪಾಗ್ತದೆ, ಅದು ವರ್ಕ್ ಆಗೋದಿಲ್ಲ. ತುಂಬಾ ಕಾಟ, ನಾವೆಲ್ಲ ಸರಿ ಇದ್ದರೂ ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂತಕ್ಕಂಥವ್ರಿಗೆ ಇದು ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಈ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಶತ್ರುವನ್ನು ದಮನ ಮಾಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.